ಸೊ ಈಗ ನಿಮ್ಮ ಸ್ಪಷ್ಟನೆಯಲ್ಲೂ ಕೂಡ ನೀವು ತಿಳಿಸಿದ್ದೀರಾ, ಅಂದರೆ ದರ್ಶನ್, ಸುದೀಪ್, ಶಿವಣ್ಣ ಅಂತ ಒಂದು ಸ್ಟಾರ್ ನಟರು ಆ ಕ್ಯಾರೆಕ್ಟರ್ಗೆ ಬೇಕು ಅಂತ. ಈಗ ಪರಿಸ್ಥಿತಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಸೊ ಈಗೇನಾದರೂ ಆ ಪೋರ್ಷನ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಪ್ರೋಚ್ ಮಾಡೋ ಸಾಧ್ಯತೆನೇ ಇದೆಯಾ ಶಿವಣ್ಣ ಆಗಲಿ, ಸುದೀಪ್ ಅವರಾಗಲಿ ಅಥವಾ ದರ್ಶನ್ ಅವರಾಗಲಿ ಏನಾದರೂ? ಸದ್ಯಕ್ಕೆ ನಮ್ಮ ಎಲ್ಲ ಗಮನ ಈಗ ಮಂಗಳೂರಲ್ಲಿ ಮಳೆ ಇರೋದ್ರಿಂದ ಬೆಂಗಳೂರಿಗೆಲ್ಲ ಶಿಫ್ಟ್ ಆಗಿದ್ದೀವಿ. ಮುಂದಿನ ವಾರದಿಂದ ಬೆಂಗಳೂರಲ್ಲಿ ಒಂದು 10 ದಿನಗಳ ಕಾಲ ಶೂಟ್ ಮಾಡ್ತೀವಿ. ಸೊ ಉಳಿದಿರುವ ಭಾಗಗಳ ಚಿತ್ರೀಕರಣ ಮುಗಿಸಿ, ಅಂದರೆ ಇನ್ನು ಮುಂದಿನ 1 ತಿಂಗಳಲ್ಲಿ ಉಳಿದಿರುವ ಭಾಗಗಳ ಚಿತ್ರೀಕರಣ ಮುಗಿಸಿ ಅದಾದ ಮೇಲೆ ಆ ಪಾತ್ರನ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಗೊತ್ತಿಲ್ಲ, ನಮ್ಮ ಚಿತ್ರರಂಗದ ಹಿರಿಯ ನಟರೇ ಯಾರಾದರೂ ಮಾಡ್ಬೋದು ಅಥವಾ ಬೇರೆ ಚಿತ್ರರಂಗದಿಂದ ಯಾರಾದರೂ ಬರ್ಬೋದು. ಸೊ ಆವತ್ತಿನ ಪರಿಸ್ಥಿತಿಯ ಮೇಲೆ ಆ ನಿರ್ಧಾರ ತಗೋಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಕರಾವಳಿಗಾಗಲೇ ಸೆನ್ಸೇಷನ್ ಆಗ್ತಾರೋ ಅಂತ ಸಿನಿಮಾ, ಯಾಕಂದರೆ ಪೋಸ್ಟರ್ಸ್ ಆ ರೀತಿ ಡಿಸೈನ್ ಮಾಡಿದ್ದೀರಾ, ಪ್ರಜ್ವಲ್ ಅವ್ರನ್ನ ಆ ರೀತಿ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀರಾ. ಸೊ ಈಗ ಮಹಾವೀರ ಅನ್ನೋ ಕ್ಯಾರೆಕ್ಟರ್ನ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಿರೋದು. ಸೊ ಏನಾದ್ರು ಹೇಳ್ಬೋದು ಆ ಕ್ಯಾರೆಕ್ಟರ್ ಬಗ್ಗೆ, ಏನಾದರೂ ಯಾವ ಥರ ಒಂದು ಪಾತ್ರ ಇರುತ್ತೆ ಅದು ಅಂತ? ಆಮೇಲೆ ದೊಡ್ಡ ನಟ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯವರೇ ಮಾಡ್ಬೋದು ಅಥವಾ ಪರಭಾಷೆಯವ್ರು ಯಾರನ್ನ ಕರ್ಕೊಂಬರ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಒಂದು ಹಿಂಟ್ ಬಿಟ್ಕೊಡ್ಬೋದು ಆಡಿಯನ್ಸ್? ಅದು ಹಿಂಟ್ ಆ್ಯಕ್ಚುಲಿ ಅದ್ರ ಹೆಸರನ್ನೇ ಹೇಳಬಾರ್ದು ಅಂತಿತ್ತು ಕೊನೆಯವರೆಗೂ. ಥಿಯೇಟ್ರಲ್ಲಿ ನೋಡಿದಾಗ್ಲೇ ಅದ್ರ ಅನುಭವ ಆಗಲಿ ಎಲ್ರಿಗೂ ಅಂತ ಥಾಟ್ ಪ್ರಾಸೆಸ್ ಇತ್ತು. ಬಟ್ ವಿಚಿತ್ರ ಏನು ಅಂತಂದರೆ, ಆ ಕತೆ ಡೆವಲಪ್ ಆದ ದಿನದಿಂದನೂ ಕತೆ ಕೇಳಿದವ್ರೆಲ್ಲರೂ ಮಹಾವೀರ ಪಾತ್ರ ಯಾರು ಮಾಡ್ತಾರೆ, ಪ್ರಜ್ವಲ್ ಅವ್ರ ಕೈಲೇ ಮಾಡಿಸ್ತೀರಾ ಅಥವಾ ಬೇರೆ ಯಾರಾದರೂ ಅತಿ ದೊಡ್ಡ ನಟರು ಬರ್ತಾರಾ? ಯಾಕಂದರೆ ಆ ಪಾತ್ರದ ಇಮೇಜೇ ಆಗಿದೆ. ಒಂದು ಲೆಜೆಂಡ್ರಿ ಕಥೆಯೊಳಗಡೆ ಬರುವ ಒಂದು ಲೆಜೆಂಡ್ರಿ ಪಾತ್ರ ಅದು. ಸೊ ಹಾಗಾಗಿ ಅದನ್ನ ಯಾರು ಮಾಡ್ತಾರೆ, ಅದನ್ನ ಯಾರು ಮಾಡಿದ್ರೆ ಚಂದ? ನಮ್ಮ ಕಥೆಯ ಆತ್ಮೀಯ ಸರ್ಕಲಲ್ಲಿ ಒಂದು 10 ಜನ 20 ಜನ ಕೇಳಿದವ್ರು ಎಲ್ಲರ ಮೊದಲ ಪ್ರಶ್ನೆ ಮಹಾವೀರ ಪಾತ್ರನ ಯಾರು ಮಾಡ್ತಾರೆ ಅಂತ ಅನ್ನೋದು. ಸೊ ಹಾಗಾಗಿ ಸದ್ಯಕ್ಕೆ ಅದು ನಮಗೂ ಗೊತ್ತಿಲ್ಲದೆ ಇರೋ ಒಂದು ಸೀಕ್ರೆಟ್ ಥರನೇ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.